ಎಸ್ ಎಸ್ ಕೇಳಿಸ್ತಾ ಇದೆ. ಮೇಡಮ್, ವಿಷಯ ತುಂಬಾ ಇದೆ, ಆದ್ರೆ ಶಾರ್ಟ್ ಆಗಿ ಹೇಳ್ತೇನೆ ಮೇಡಮ್. ನನ್ಗೆ ನನ್ನ ಟೈಮ್ ನಿಮ್ಮ ಟೈಮ್ ಏನು ಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡ್ಬೋದು, ಮಾತಾಡಿ. ನನ್ನ ಮಿಸ್ಸಸ್ಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಮೇಡಮ್. ಎಸ್. ಅವಳಿಗೆ ಪ್ರತಿ ವಾರ ಆಸ್ಪತ್ರೆಗೆ ಹೋಗ್ಬೇಕಂತ ಸಮಸ್ಯೆ ಇತ್ತು. ಅಂದ್ರೆ ಓಕೆ. ಡಾಕ್ಟರ್ ಹೇಳ್ತಾ ಇದ್ರು ಶುಗರ್ ಜಾಸ್ತಿ ಆಗಿದೆ, ಪ್ರತಿ ಸಲ ಹೋದಾಗ್ಲೂ ಶುಗರ್ ಜಾಸ್ತಿ ಆಗಿದೆ, ಜಾಸ್ತಿ ಪವರ್ ಇದ್ದು ಟ್ಯಾಬ್ಲೆಟ್ ಕೊಡ್ತಾ ಇದ್ರು. ಆ, ಮತ್ತೆ ನಾನು ಇದಕ್ಕೊಂದು ಕರೆಕ್ಟ್ ಆಗಿ ಏನಾದ್ರು ಒಂದು ಸರಿಯಾಗಿ ಆರೋಗ್ಯ ಸರಿ ಮಾಡ್ಬೇಕು ಅವಳದಂತ ದೊಡ್ಡ ಆಸ್ಪತ್ರೆಗೆ ಹೋಗಿದ್ದೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೆ ಮೇಡಮ್. ಓಕೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಅಂತ ಟ್ಯಾಬ್ಲೆಟ್ ಎಲ್ಲ ಕೊಟ್ರು. ಅದಕ್ಕೆ ಅದ್ರಲ್ಲಿ ಏನು ಕಂಟ್ರೋಲ್ ಬರ್ಲಿಲ್ಲ ಆ ಟ್ಯಾಬ್ಲೆಟ್ ಅಲ್ಲಿ. ಆ ಸಂದರ್ಭದಲ್ಲಿ ನನ್ನ ಒಬ್ರು ಫ್ರೆಂಡ್ ನಂಗೆ ವಿಡಿಯೋ ಕಳಿಸಿದ್ರು ಮೇಡಮ್, ಸುಮಾರು ವಿಡಿಯೋ ಕಳಿಸಿದ್ರು. ಅದು ವಿಡಿಯೋದಲ್ಲಿ ನನ್ನ ಹೆಂಡತಿಗೆ ಏನ್ ಸಮಸ್ಯೆಗಳು ಇದ್ದಾವ ಅದೇ ಸಮಸ್ಯೆ ಆ ವಿಡಿಯೋದಲ್ಲಿ ಅವ್ರು ಮಾತಾಡೋರಿಗೆ ಕ್ಯೂರ್ ಆಗಿದ್ದು ನೋಡಿದೆ ಮೇಡಮ್ ನಾನು. ಇವಳಿಗೆ ಏನಂದ್ರೆ ನಿದ್ದೆ ಕರೆಕ್ಟ್ ಆಗಿ ಬರ್ತಾ ಇರ್ಲಿಲ್ಲ, ಕಾಲು ಬಡಿತಾ ಇರುದು, ಪಾದವನ್ನು ಹಾಸಿಗೆಗೆ ಬಡಿತಾ ಇರುದು, ಕಾಲು ಸೆಳೆತ, ಸಿಕ್ಕಾಪಟ್ಟೆ ಕಾಲು ಸೆಳೆತ, ನಿದ್ದೆ ಬರ್ತಾ ಇರ್ಲಿಲ್ಲ. ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು. ಮತ್ತೆ ತಲೆನೋವು ಮೇಡಮ್, ಒಂದೊಂದ್ಸಲ ತಲೆನೋವು ಸ್ಟಾರ್ಟ್ ಆದ್ರೆ ಅದು 1 ದಿನ 2 ದಿನ ಹೀಗೆ ಇರ್ತಿತ್ತು ಮೇಡಮ್. ಇವಳು ತಣ್ಣೀರು ತಲೆಗೆ ಹಾಕೊಂಡು ಅದು ತುಂಬಾ ಒದ್ದಾಡ್ತಿದ್ಲು. ಮತ್ತೆ ಮೇಡಮ್ ಇದು ಎದೆ ನೋವು ಯಾವಾಗ್ಲೂ ನನ್ಗೆ ಕಾಲ್ ಮಾಡಿ ಹೇಳುದು, ನಾನಂದ್ರೆ ಬೇರೆ ಕಡೆಯಲ್ಲಿ ಇದ್ದೆ, ನಂಗೆ ಎದೆ ನೋವು ಆಗ್ತಾ ಇದೆ, ಎದೆ ನೋವು ಆಗ್ತಿದೆ. ನಂಗೆ ಅದು ಕೇಳಿ ಹೆದರಿಕೆ ಆಗ್ತಾ ಇತ್ತು ಮೇಡಮ್. ಎದೆ ನೋವು ಯಾವಾಗ್ಲೂ ನೋಡಿದ್ರೆ ಎದೆ ನೋವು, ಈ ತರ ಎಲ್ಲ ಬಾಡಿ ಪೇನ್, ನಡಿಲಿಕ್ಕೆ ಆಗ್ತಾ ಇಲ್ಲ. ಡಾಕ್ಟರ್ ಹೇಳ್ತಾರೆ ನಡಿಬೇಕು, ಡೈಲಿ ವಾಕ್ ಮಾಡ್ಬೇಕಂತ. ಇವಳಿಗೆ ಸ್ವಲ್ಪ ದೂರ ನಡೆಯುವಾಗ ಪಾದ ಲಾಕ್ ಆಗ್ತಿತ್ತು, ನಡಿಲಿಕ್ಕೆ ಆಗ್ತಾ ಇಲ್ಲ ನೋವಲ್ಲಿ, ಆ ತರ ಸಮಸ್ಯೆ ಇತ್ತು. ಇದು ವಿಡಿಯೋ ನೋಡಿ ನಾನು ಇದು ಎಲ್ಲಿ ಸಿಗ್ತದಪ್ಪ, ನಂಗೊಂದು ಬೇಕು ಅಂತ ನಾನು ಕಡೆಗೆ ಹುಡುಕಾಡ್ದೆ, ಯಾರ ಹತ್ರ ಇದು ವಿಡಿಯೋ, ಇದು ಮ್ಯಾಟ್ ಎಲ್ಲ ಪ್ರಾಡಕ್ಟ್ ಎಲ್ಲ ಕೊಡೋರು ಯಾರು ಇರ್ಬೋದಂತ. ಹಾಗೆ ಉದ್ಯಾವರದಲ್ಲಿ ನಾನು ಇದ್ದೆ ಮೇಡಮ್. ನನ್ನ ಬದಿಯ ರೂಮ್ ಅವ್ರ ಹತ್ರ ಹೇಳಿದೆ, ನನ್ಗೆ ಈ ತರ ನನ್ನ ಹೆಂಡತಿದ್ದು ಸಮಸ್ಯೆ, ಅದಕ್ಕೆ ಒಬ್ರು ವಿಡಿಯೋ ಕಳ್ಸಿದ್ದಾರೆ, ಅದು ಪ್ರಾಡಕ್ಟ್ ನನ್ಗೆ ತಗೊಳ್ಬೇಕಂತ ಇದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ನಾವು ತಗೊಂಡಿದ್ದೇವೆ ಅಂತ. ಅದಕ್ಕೆ ಸಂಜೀವ ಪೂಜಾರಿ ಸರ್ ಅಂತ ಉದ್ಯಾವರದವರು, ಅವ್ರು ತಂದು ಕೊಡ್ತಾರಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿ, ನಂತರ ಯೋಗೀಶ್ ಸರ್ ಬಂದ್ರು, ನನ್ನ ರೂಮಿಗೆ ಬಂದ್ರು ಉದ್ಯಾವರಕ್ಕೆ. ಅವರು ಬಂದು ಮೇಡಮ್ ನನ್ಗೆ ಎಲ್ಲ ಮಾಹಿತಿ ಕೊಟ್ರು. ಮಾಹಿತಿ ಕೊಟ್ಟಾದ್ಮೇಲೆ ನನ್ಗೆ ಬೇಕಂತ ಹೇಳಿದೆ ನನ್ನ ಮಿಸ್ಸಸ್ಗೋಸ್ಕರ. ನಾನು ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ, ಇನ್ನೊಂದು 3 ತಿಂಗಳು ಕಾಯ್ಬೇಕಾಗಿತ್ತು ಮೇಡಮ್. ಹಣದ ಸಮಸ್ಯೆ ಇತ್ತು, ಆದ್ರೆ ನಂಗೆ ಅತಿ ತುರ್ತಾಗಿ ಬೇಕಾಗಿತ್ತು. ಹಾಗಾಗಿ ನಾನು ಬೇರೆ ವ್ಯವಸ್ಥೆ ಮಾಡ್ಕೊಂಡು ಕೂಡ್ಲೆ ಇವ್ರು ವಿಶ್ವನಾಥ್ ಸರ್ ಬಂದ್ರು ನಮ್ಮ ಮನೆಗೆ, ಮತ್ತೆ ಸಂಜೀವ್ ಸರ್ ಬಂದ್ರು. ಅವ್ರು ಬಂದು ಡೆಮೋ ಎಲ್ಲ ಕೊಟ್ಟು ಮಾಹಿತಿ ಕೊಟ್ರು, ನಾವು ತಗೊಂಡ್ವಿ ಮೇಡಮ್. ಅದ್ರ ನಂತರ ನನ್ನ ಹೆಂಡತಿದ್ ಏನ್ ಸಮಸ್ಯೆ ಇತ್ತ ಅದು ಕ್ಯೂರ್ ಆಗ್ತಾ ಬಂತು ಮೇಡಮ್. ನಂಗೆ ತುಂಬಾ ಖುಷಿ ಆಯ್ತು. ಅವಳು ಕಾಲು ಸೆಳೆತ ಇರ್ಬೋದು, ಅಥವಾ ಬೆಳಿಗ್ಗೆ ಏಳುವಾಗ ಅವಳ ಮುಖ ಕಣ್ಣೆಲ್ಲ ದಪ್ಪ ಆಗ್ತಿತ್ತು, ಊದ್ಕೊಳ್ತಿತ್ತು. ಬೆಳಿಗ್ಗೆ ಎದ್ದವಳು ಕನ್ನಡಿ ನೋಡುದು, ನಂಗೆ ಹೇಳ್ತಾ ಇದ್ಲು, ನೋಡಿ ನನ್ನ ಮುಖ ಎಲ್ಲ ಬಾತ್ ಹೋಗಿದೆ ಅಂತ. ಊದ್ಕೊಳ್ತಾ ಇತ್ತು. ಅದೆಲ್ಲ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಇಲ್ಲ ಮೇಡಮ್, ಎಲ್ಲ ಸ್ಟಾಪ್ ಆಗಿದೆ. ಅವಳಿಗೆ ತುಂಬಾ ಖುಷಿ. ಎಲ್ಲಾ ಕಡೆ ಅವಳ ಏನು ರಿಸಲ್ಟ್ ಇದೆ ಅವಳು ಅದನ್ನ ಹೇಳ್ತಾ ಇದ್ಲು. ಅದ್ರ ನಂತರ 1-2 ತಿಂಗಳು ಬಿಟ್ಟು ನವೆಂಬರ್ ಅಲ್ಲಿ ನಾನು ಒಂದು ಪರ್ಚೇಸ್ ಮಾಡಿದೆ ಮೇಡಮ್. ನನ್ಗೆ ಏನಂದ್ರೆ ಶುಗರ್ ಪ್ರಾಬ್ಲಮ್ ಇತ್ತು ಅಷ್ಟೇ, ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ನನ್ಗೆ ಮೇಡಮ್. ಸ್ವಲ್ಪ ದಿವಸದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಗೊತ್ತಾಗ್ಲಿಲ್ಲ, ಬರ್ಲಿಲ್ಲ. ಯಾಕಂದ್ರೆ ನಾನು ಗ್ಯಾಸ್ಟ್ರಿಕ್ ಅಂದ್ರೆ ಅದೇನು ಈನೋ ಕುಡಿಯುದು, ಆ ತರ ಗ್ಯಾಸ್ಟ್ರಿಕ್ ಏನ್ ಬೇಕು, ಲೈಮ್ ವಾಟರ್ ಅಥವಾ ಎಳ್ನೀರು ಕುಡಿಯುದು, ಈ ತರ ಎಲ್ಲ ಮಾಡ್ತಾ ಇದ್ದೆ. ಇದು ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ಇದು ಯೂಸ್ ಮಾಡುದೇ ಇಲ್ಲ ಮೇಡಮ್, ಸ್ಟಾಪ್ ಆಯ್ತು. ಇದು ಏನ್ ನೀರು ಕುಡಿತೇನೆ ನಾನು, ಇದ್ರಲ್ಲಿ ಎನರ್ಜಿ ಮತ್ತೆ ನನ್ನ ಕೆಲಸ ತುಂಬಾ ಸ್ಟ್ರೈನ್ ಇದ್ದು ನಂಗೆ ಒಂದು ಸಾಯಂಕಾಲ ಆಗೋಗಿ ಸುಸ್ತಾಗ್ತಿತ್ತು. ಇದು ಯೂಸ್ ಮಾಡಿದ ನಂತರ ಮೇಡಮ್ ನಂಗೆ ಒಂದು ಸಾಯಂಕಾಲ 8 ಗಂಟೆ 9 ಗಂಟೆವರೆಗೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ, ಸುಸ್ತೇ ಆಗುದಿಲ್ಲ ಮೇಡಮ್. ಆತರ ಇನ್ನೊಂದೇನಂದ್ರೆ ನಂಗೆ ಹಲ್ಲು ನೋವು ಮೇಡಮ್. ಪ್ರತಿ ವಾರ
ಪ್ರತಿ ಒಂದು 15 ದಿವಸಕ್ಕೊಂದ್ಸಲ ಡಾಕ್ಟರ್ ಹತ್ರ ಹೋಗ್ಬೇಕು ಹಲ್ಲು ನೋವು ಟ್ರೀಟ್ಮೆಂಟ್ಗೆ. ಡಾಕ್ಟರ್ ಹೇಳ್ತಾ ಇದ್ರು ನಿಮ್ದು ಹಲ್ಲು ತೆಗಿಬೇಕಾಗ್ತದೆ, ಇಲ್ದಿದ್ರೆ ಅದು ಬೇರೆ ಹಲ್ಲಿಗೆ ಸ್ಪ್ರೆಡ್ ಆಗ್ತದಂತ. ಪ್ರತಿ ಸಲ ಇದೇ ಹೇಳುದು, ನಾನು ಹಲ್ಲು ತೆಗೆದ್ರೆ ಇನ್ನೊಂದು ಹಲ್ಲು ಬರುದಿಲ್ಲಲ್ಲ, ಬೇಡ ಅಂತ ವಾಪಸ್ ಬರ್ತಿದ್ದೆ ಮೇಡಮ್. ಒಂದ್ಸಲ ಏನಾಯ್ತಂದ್ರೆ ಹಲ್ಲು ಒಂದು ತೆಗ್ದೇ ಬಿಟ್ರು, ಅದು ಒಳಗಡೆಯಿಂದ ತುಂಬಾ ತೂತಾಗಿದೆ ಅಂತ ತೆಗ್ದೇ ಬಿಟ್ರು. ಅದ್ರ ನಂತರನು ಹೋಗ್ತಾ ಇದ್ದೆ ಮೇಡಮ್. ಇದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಮೇಡಮ್ ಮಿರಾಕಲ್, ನಂಗೆ ಹಲ್ಲು ನೋವೇ ಇಲ್ಲ ಮೇಡಮ್, ಹಲ್ಲು ನೋವೇ ಬರ್ಲಿಲ್ಲ. ಡಾಕ್ಟರ್ ಹತ್ರ ಹೋಗ್ಲೇ ಇಲ್ಲ. ನಂಗೆ ತುಂಬಾ ದಿನದ ನಂತರ ನಂಗೆ ಒಂದು ಆಲೋಚನೆ ಬಂತು, ನಂಗೆ ಹಲ್ಲು ನೋವು ಇತ್ತಲ್ಲ, ಹೋಗ್ತಾ ಇದ್ದಲ್ಲ ಡಾಕ್ಟರ್ ಹತ್ರ, ಈಗ ಇಲ್ಲ ಅಂತ. ಇಲ್ಲ, ಈಗಿನ ತನಕ ಹಲ್ಲು ನೋವು ಇಲ್ಲ ಮೇಡಮ್, ಈ ಪ್ರಾಡಕ್ಟ್ ಈ ವಾಟರ್ ಕುಡಿದ್ರಿಂದ. ಮತ್ತೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ನನ್ನ ಮಿಸ್ಸಸ್ ಇದು ರಿಸಲ್ಟ್ ನೋಡಿ, ಅವಳು ಅವಳೊಂದು ಆಕ್ಟಿವ್ನೆಸ್ ನೋಡಿ ಸಂಬಂಧಿಕರು ಒಬ್ರು ನಮ್ಗೂ ಒಂದು ಬೇಕು ಅಂತ ಹೇಳಿದ್ರು. ಅವ್ರ ತಾಯಿಗೆ ಶುಗರ್ ಪ್ರಾಬ್ಲಮ್ ಎಲ್ಲ ಇತ್ತು, ಅವರು ಒಂದು ತರಿಸ್ಕೊಂಡ್ರು. ನಂತರ ಇನ್ನೊಬ್ರು ಕಾರ್ಯಕೆಲ್ಸ ಮಾಡುವವರು, ಅವರು ಇವಳದು ರಿಸಲ್ಟ್ ನೋಡಿ ನಮ್ಗೊಂದು ತಂದು ಕೊಡಿ ಅಂತ ಅದೇ ವಿಶ್ವನಾಥ್ ಸರ್, ಸಂಜೀವ್ ಸರ್ ಮನೆಗೆ ತಂದು ಕೊಟ್ರು. ಇತ್ತೀಚೆಗೆ ಒಬ್ರು ಅಜ್ಜಿ ಒಬ್ರು, ಅಂದ್ರೆ ನನ್ನ ಅತ್ತೆಗೆ ಕೊಟ್ಟಿದ್ವಿ, ಅವರಿಗೆ ಬಾಡಿ ಪೇನ್, ಇದು ಕಾಲು ನೋವು, ಕೈ ನೋವು ಎಲ್ಲ ಇತ್ತು. ಅವರಿಗೆ ಕಡಿಮೆ ಆಗ್ತಾ ಬಂತು ಯೂಸ್ ಮಾಡಿ. ಅವರು ಇನ್ನೊಬ್ರಿಗೆ ಹೇಳಿದ್ರು, ಮನೆ ಸಮೀಪದವರಿಗೆ, ಅವರು ತಗೊಂಡ್ರು ಮೇಡಮ್. ಅವ್ರು ಅಂದ್ರೆ ನಮ್ಮ ಮನೆಗೆ ಬಂದು ಕೂತ್ರು, ನಂಗೆ ಒಂದು ಬೇಕೇ ಬೇಕು, ಈಗ್ಲೇ ಕೊಡಿ ಅಂತ. ಈಗ ನಿನ್ನೆ ಸಂಜೀವ್ ಸರ್ ಮತ್ತು ವಿಶ್ವನಾಥ್ ಸರ್ ಹೋಗಿ ಅಲ್ಲಿ ಕೊಟ್ಟಿದ್ದಾರೆ ಮೇಡಮ್, ಕೇಳ್ಕೊಂಡು ಬಂದಿದ್ದಾರೆ, ನಂಗೆ ಒಂದು ಕೊಡಿ, ನಂಗೆ ತುಂಬಾ ಸಮಸ್ಯೆ ಇದೆ ಅಂತ. ಹಾಗೆ ಇದು ತುಂಬಾ ಒಂದು ರಿಸಲ್ಟ್ ಮಿರಾಕಲ್ ಮೇಡಮ್. ಇದು ಸಂಜೀವಿನಿ, ಆರೋಗ್ಯದ ಒಂದು ಸಂಜೀವಿನಿ ಅಂತ ಹೇಳ್ಬೋದು ಮೇಡಮ್. ಮತ್ತೆ ನಮ್ಗೆ ಇದು ಕರ್ನಾಟಕದಲ್ಲಿ 3 ದಿಗ್ಗಜರು ಯಾರಿದ್ದಾರೆ, ದಿನಕರ್ ಸರ್, ಮತ್ತೆ ನಿಸಾರ್ ಸರ್, ಮತ್ತೆ ಯಶೋಧರ್ ಜೈನ್ ಸರ್, ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೇನೆ ಇವರು ಸಾಗರ್ ಜೋಶಿ ಸರ್, ಯಾಕಂದ್ರೆ ನಾವು ಬಾಂಬೆಗೆ ಹೋಗಿದ್ದೇವೆ ಪ್ರಾಡಕ್ಟ್ ನೋಡ್ಲಿಕ್ಕೆ, ಕಂಪನಿ ವಿಸಿಟ್ ಮಾಡಿದ್ದೇವೆ, ಕಂಪನಿ ವಿಸಿಟ್ ಮಾಡಿ ಎಲ್ಲ ತಿಳ್ಕೊಂಡಿದ್ದೇವೆ ಪ್ರಾಡಕ್ಟ್. ಅದು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಮೇಡಮ್. ಎಲ್ಲ ಕಡೆ ನಾವು ಇದೇ ಹೇಳೋದು, ನನ್ನ ಮಿಸ್ಸಸ್ ಕೂಡ ಬಂದಿದ್ದಾಳೆ, ಅದು ಪ್ರಾಡಕ್ಟ್ ಬಗ್ಗೆ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೇವೆ. ಅದ್ರ ಬಗ್ಗೆ ನಮ್ಗೆ ತುಂಬಾ ಇದು ವಿಸಿಟ್ ಮಾಡಿದ್ರಿಂದ ತುಂಬಾ ಹೆಲ್ಪ್ ಆಗಿದೆ ಮೇಡಮ್. ಹಾಗಾಗಿ ಈ ಬಯೋಟೋರಿಯಂ ಇದು ಏನು ಪ್ರಾಡಕ್ಟ್ ಇದೆ, ಮನೆಗೆ ಬೇಕಾದ ಪ್ರಾಡಕ್ಟ್ ಮೇಡಮ್, ಎಲ್ರೂ ತಗೊಳ್ಳುವಂತದ್ದೇ. ಹಾಗಾಗಿ ನಂಗೆ ತುಂಬಾ ಖುಷಿ ಆಗ್ತಿದೆ ಮೇಡಮ್. ಇದ್ರ ಬಗ್ಗೆ ಹೇಳಲಿಕ್ಕೆ ಇನ್ನೂ ತುಂಬಾ ಇದೆ, ಶಾರ್ಟ್ ಆಗಿ ಹೇಳಿದ್ದೇನೆ. ಓಕೆ, ಸರಿ ಸರ್, ರಾಜು ಸರ್. ಯಾಕೆಂತ ಹೇಳಿದ್ರೆ ಇದು ಅವರ ಇಮೋಷನಲ್ ನೋಡಿ, ಆ ರಾಜು ಸರ್